ಬಿಜೆಪಿ ಮೇಲೆ ಬ್ಯಾಕ್ ಟು ಬ್ಯಾಕ್ FIRಗಳು 3 ದಿನದಲ್ಲೂ ಕೂಡ ಆಗ್ತಾ ಇರೋದು. ಸಿಟಿ ರವಿ ಇರ್ಬೋದು, ಯತ್ನಾಳ್ ಇರ್ಬೋದು, ಎಲ್ಲರ ಮೇಲೂ ಆಗ್ತಾ ಇದಾವೆ. ಇದು ರಾಜಕಾರಣ ಅನ್ನುವಂಥದ್ದು. ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ? ನೆಮ್ಮದಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕಾಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದು ರಾಜಕಾರಣ ಅಲ್ಲ. ಅಲ್ಲ, ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇನ್ನೊಬ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ವಿಕ್ರಮ್ ಇವರು ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅವರು, ಅಂದರೆ ನಿಮ್ಮ ಭಾವಚಿತ್ರವನ್ನು ತಿರ್ಚುವ ಅಂತ, ಅವ್ರನ್ನೂ ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನೋಂಥದ್ದು.